ಸರ್ ನಮಗೆ ಸುದೀಪ್ ಸರ್ ಜೊತೆ ಒಂದು ಪ್ರೀತಿಯ ಬಾಂಡಿಂಗ್ ಇದ್ದೇ ಇರುತ್ತೆ. ಎಲ್ಲ ಕಲಾವಿದರು ನಮ್ಮವರೇ ಸರ್, ದರ್ಶನ್ ಸರ್ ಕೂಡ ನಮ್ಮವರೇ. ಬಟ್ ಏನು ಅಂದ್ರೆ ಅಲ್ಲೊಂದು ಸಂತಾಪ ಸಭೆ ನಡೀತಾ ಇತ್ತು. ಅದು ತುಂಬಾ ದೊಡ್ಡ ಕಾರ್ಯಕ್ರಮ. ಆ ಪ್ರೋಗ್ರಾಮ್ ಅಲ್ಲಿ ಎಲ್ಲರೂ ಒಂದು ಮನವಿ, ತಾಯಿ ಎಲ್ರಿಗೂ ತಾಯಿನೇ, ಸುದೀಪ್ ಸರ್ ಅವ್ರ ತಾಯಿ ಕೂಡ ನಮಗ್ ತಾಯಿ ಇದ್ದಂಗೆ. ನೀವೆಲ್ಲರೂ ಒಪ್ಕೊಳ್ಳೋದಾದ್ರೆ ಇವತ್ತು ಅವ್ರು ತೀರ್ಕೊಂಡಿದ್ದಾರೆ, ಆ ಸಾವು ಮುಗಿಸಿ ಇಲ್ಲಿ ಬಂದಿದ್ದೀನಿ, ಒಂದ್ ನಿಮಿಷ ಸಂತಾಪ ಹೇಳ್ಬೋದಾ ಅಂದೆ. ಅಲ್ಲಿ ಎದ್ದು ನಿಂತ್ಕೊಂಡು ಸಂತಾಪ, ಮಿನಿಸ್ಟ್ರು MLA ಎಲ್ಲ ಇದ್ರು, ಒಂದು 20,000 ಜನ ಕ್ರೌಡ್ ಇದ್ರು. ನಾನು ಕೇಳ್ಕೊಂಡ ತಕ್ಷಣ ಮಿನಿಸ್ಟ್ರು MLA ಎಲ್ಲರೂ ನಿಂತ್ಕೊಂಡು ಗೌರವ ತೋರಿಸ್ತಾ ಇದ್ರು. ತಕ್ಷಣ ಯಾರ ಸತ್ರ ನಮ್ಗೇನು ಜೈ ಡಿ ಹಿಂಗ್ ಕೂಗೋಕ್ ಶುರು ಮಾಡಿದ್ರು. ಆ ವಿಡಿಯೋ ಕೂಡ ಇತ್ತು, ನಾನು ಹಾಕಿದ್ದೆ. ಬಟ್ ಅದೆಲ್ಲ ಇಂಪ್ಯಾಕ್ಟ್ ಮೊನ್ನೆ ಬಿಡಿ, ಇದೇನಾಗುತ್ತೆ ಇನ್ಯಾವುದೋ ರೂಪ ತೊಳತ್ತೆ. ಎಲ್ರಿಗೂ ಒಂದೇ ಮಾತು ಹೇಳೋದು, ಸರ್ ಪಾಪ ನಾನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಸರ್, ಅವ್ರ ಪಾಪ ದರ್ಶನ್ ಸರ್ ನಾನು ಯಾರು ವಿರುದ್ಧನೂ ಕೊಟ್ಟಿಲ್ಲ ಸರ್. ಏನಾಗಿದೆ ವಿಡಿಯೋ ನೋಡಿ ಅವ್ರು ಡಿಸೈಡ್ ಮಾಡ್ತಾರೆ ಸರ್. ದೂರು ಅಂತ ಕನ್ಸಿಡರ್ ಮಾಡಬೇಡಿ ಸರ್, ನಾನು ಏನು ಹೇಳಲ್ಲ, ಇಷ್ಟೇ ಹೇಳೋದು. ಯಾರು ಮಾಡಿದಾರೆ ಒಂದು ಸ್ವಲ್ಪ ಹೊತ್ತು ಒಳಗೋಗ್ತಾರೆ. ಅಂಡ್ ಇದಕ್ಕೂ ಮುಂಚೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಥ್ರೆಟ್ ಮಾಡಿದಾರೆ ಅದೆಲ್ಲ ಹೋಗ್ತಾರೆ. ಟ್ವಿಟರ್ಲಿ ಕೆಲವರು ಒಂದಷ್ಟು ಗ್ರೂಪ್ಗಳು ಮಾಡ್ಕೊಂಡಿದ್ದಾವೆ ಸರ್. ಇವರೆಲ್ಲ ಏನ್ ಗೊತ್ತಾ, ಒಂದು 2,000 ಅಥವಾ 1,500 ಗ್ರೂಪ್ ಮಾಡ್ಕೊಳ್ಳೋದು. ಆ ಗ್ರೂಪಲ್ಲಿ ಏನ್ ಕೆಲಸ ಅಂದ್ರೆ, ಹೇಯ್ ಈ ಅಕೌಂಟ್ಲಿ ಮೆಸೇಜ್ ಬಂದೈತೆ, ಮಿಸ್ ಮಾಡದೆ ಪೋಸ್ಟ್ ಹಾಕೋರೆ, ಎಕ್ಸ್ಟ್ರೀಮ್ ನೆಗೆಟಿವ್ ಕಾಮೆಂಟ್ ಹಾಕಿ ಒಂದು ವೇವ್ ಬಿಲ್ಡ್ ಮಾಡಿ ಒಪ್ಪದು ಮಾಡ್ಕೊಂಡವ್ರು. ಇದು ನನಗೇನು ಅಂತದ್ದೇನು ಎಫೆಕ್ಟ್ ಸರ್. ನಿಜ ಹೇಳಬೇಕು ಅಂದ್ರೆ ಐ ಥ್ಯಾಂಕ್ಸ್ ಟು ನನ್ನ ಸಿನ್ಸಿಯರ್ ಥ್ಯಾಂಕ್ಸ್ ಟು ದರ್ಶನ್ ಸರ್ ಫ್ಯಾನ್ಸ್. ಯಾಕೆಂದ್ರೆ ಅವ್ರು ಹಂಗಂದು ಒಂದನೇ ಹೊಸ ಕಾರ್ ತಾಳಂಗ್ ಮಾಡಿದ್ರು, ಹಂಗಂದು ಅಮೆರಿಕ ಅಕ್ಕ ಸಮ್ಮೇಳನ ಕಳಿಸ್ಕೊಟ್ರು. ಅವ್ರಂಗ್ ಬೈದುನೇ 3 ಹೊಸ ಸಿನಿಮಾ ನಂಗೆ ಸಿಕ್ತು ಸರ್. ಅವ್ರು ಬೈದು DKD ಏನಿಷ್ಟಂದ್ರೆ ಎಲ್ಲಾ ಪೋಸ್ಟ್ ಹಾಕಿ ಕಾಮೆಂಟ್, ಕನಿಷ್ಠ ಬೇರೆಯವ್ರಿಗೆಲ್ಲ 70-80 ಕಾಮೆಂಟ್ ಬಂದ್ರೆ ನಂಗೆ 500-600 ಕಾಮೆಂಟ್ ಬರೋದು. ಸೊ ಹಿಂಗ್ ಹಾಕೋದ್ರಿಂದ ಬಹಳಷ್ಟು ಕಡೆ ಸಾಫ್ಟ್ ಕಾರ್ನರು ಬಂದೈತೆ ಸರ್. ಅವ್ರು ಆಡೋ ಅಂತತಿ ಇವ್ರು ಗೊತ್ತಿಲ್ಲದೆ ಒಂದಷ್ಟು ಒಳ್ಳೇದ್ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಕಡಿಮೆ ಸರ್. ವಿದ್ಯೆ, ಜ್ಞಾನ ಎಲ್ಲವೂ ಬೇಕು, ವಿವೇಚನೆ 3 ಇಲ್ಲ. ಸ್ವಲ್ಪ ಅನ್ಎಜುಕೇಟೆಡ್ಗಳು ಹಂಗ್ ಮಾಡ್ತವೆ. ಸೊ ಸರ್ ನನ್ನ ಲಿಮಿಟ್ಸ್ ಅಲ್ಲಿ ಒಂದ್ ನಿಮಿಷ, ನನ್ನ ಲಿಮಿಟ್ಸ್ ಇನ್ಸ್ಪೆಕ್ಟರ್ ಫರ್ದರ್ ಫಾಲೋ ಅಪ್ ಮಾಡಿ ಅಷ್ಟು ಜನಕ್ಕೆ ಈಗ ಆಕ್ಷನ್ ತಗೊಂಡು ಈಗ ಸ್ವಲ್ಪ ಜನ ಹೋಗಿ ಸರ್. ಈ ನನ್ನ ಐಡಿಯಾ ಈ ಕೇಸಲ್ಲಿ ಒಂದು 50-60 ಜನ ಹೋಗ್ತಾರೆ ಸರ್, ಎಲ್ಲ ದಾಖಲೆಗಳು ಸಹಿತ. ಅವ್ರೇನ್ ಮಾಡ್ರು ಗೊತ್ತಾ ಸರ್, ಕೇಳೋದಕ್ಕೆ ಪೊಲೀಸ್ಗೆ ಫೋನ್ ಕೊಟ್ಟಿದ್ದೀನಿ, ಫರ್ದರ್ ಲೀಗಲ್ ಆಕ್ಷನ್ ತಗೊಂಡಿದ್ದಾರೆ. DCP ಸರ್ಗೆ ಸ್ಪೆಷಲಿ ಥ್ಯಾಂಕ್ಸ್. ಯಾಕಂದ್ರೆ ಖುದ್ದು ನೋಡಿ ಅವ್ರು ಯಾವುದೇ ಕಾರಣಕ್ಕೆ ಹಿಂಗ್ ಆಗಬಾರ್ದು, ಪ್ರಥಮ ಸೆಕ್ಯೂರಿಟಿ ಏನಾರು ಬೇಕಾ ಅಂತ ಕೇಳಿದ್ದಾರೆ. ನಾನು ಬೇಡ ಅಂತ ಹೇಳಿದೀನಿ, ಯೋಚನೆ ಮಾಡ್ತೀನಿ ಅಂತ. ಸೊ ಈಗ ನೆಕ್ಸ್ಟ್ ವೀಕ್ ನಂದು ರಿಲೀಸ್ ಇದೆ ಮೂವಿ, ಟ್ರೈಲರ್ ಲಾಂಚು. ಅದ್ ಏನೇನೋ ಪ್ರೆಷರ್ ಇರ್ತೀವಿ ನಾವು. ಇವ್ರು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನೇರವಾಗಿ ಹೇಳ ಸರ್, ಹಿಂಗೆ ಹೇಳ್ಬಾರ್ದು, ಬಟ್ ಹೇಳ್ತೀನಿ ಸರ್. ಇವತ್ತು ಸೀರಿಯಸ್ಲಿ ಸರ್, ನನಗೂ ಒಂದು ಆಸೆ ಇದೆ, ದರ್ಶನ್ ಸರ್ ಪ್ರಾಮಾಣಿಕವಾಗಿ ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಆರಾಮಾಗಿರ್ಲಿ ನಂಗೆ ಆಸೆ ಇದೆ. ಅವ್ರು ಆರಾಮಾಗಿರಕ್ಕೆ ಈ ಅಂಧಾಭಿಮಾನಿಗಳು ಅವ್ರ ಬಿಡಲ್ಲ ಅನ್ನಂಗದೆ ಸರ್. ನಂಗೇನೋ ಅನಿಸ್ತಾ ಇದೆ, ಅವ್ರ ಪಾಡಿಗೆ ಅವ್ರು ಇರಕ್ ಬಿಡಲ್ಲ. ಇದೆಲ್ಲ ಏನಾಗುತ್ತೆ ಗೊತ್ತಾ, ಕಾನೂನಲ್ಲಿ ರಾಂಗ್ ಇಂಪ್ಯಾಕ್ಟ್ ಬೀಳುತ್ತಪ್ಪ. ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಥ್ರೆಟ್ಟಿಂಗ್ ಮಾಡೋದು, ಹೊರಗಡೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಾರೆ, ಕಾನೂನು ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಅವ್ರಿಗೆ ಇನ್ನೂ ಸಮಸ್ಯೆ. ನನಗೆ ಅವ್ರ ಆಸೆ ಸರ್, ದೇವರಾಣಿಗೂ ಆಸೆ ಸರ್. ಪಾಪ ಹೆಂಗೋ ಚೆನ್ನಾಗಿರ್ಲಿ ಸರ್ ದರ್ಶನ್ ಸರ್. ಆಗಿದ್ದ ಆಗೋಯ್ತು, ಎಲ್ಲೋ ಏನೋ ಗಲಾಟೆ, ಅದೆಲ್ಲ ಪೊಲೀಸ್ ನೋಡ್ಕೋತಾರೆ, ದೇವರು ಭಗವಂತ ನೋಡ್ಕೋತಾನೆ, ಆಗೋಯ್ತು. ಪಾಪ ಎಪ್ಪತ್ತು ಇಟ್ಕೊಂಡು ಆರಾಮಾಗಿರ್ತೀನಿ ಅಂದ್ರು ಈ ಪೆಂಗ್ ಮುಂಡೆ ಬಿಡ್ತಾ ಇಲ್ಲ ಸರ್. ಈ ಪೆಂಗ್ ಮುಂಡೆವೇ ಅವ್ರಿಗೆ ಮಾರಕ ಆಯ್ತಾರೆ ಸರ್, ಬೇರೆ ಯಾರು ಅಲ್ಲ. ಯಾರೋ ಮಾಧ್ಯಮದವ್ರು ಅವ್ರ ಬಗ್ಗೆ ಹಾಕ್ಬಿಟ್ರು ನ್ಯೂಸು, ಅದೇನು ಮಾರಕ ಆಗಲ್ಲ ಸರ್. ಇನ್ಯಾರೋ ಬೈದ್ಬಿಟ್ರು ದರ್ಶನ್ ಸರ್ಗೆ ಏನು ಮಾರಕ ಅಲ್ಲ. ನಿಜವಾಗ್ಲೂ ದರ್ಶನ್ ಸರ್ಗೆ ಮಾರಕ ಅಂತ ಆಗೋದೇನು ಗೊತ್ತಾ, ಒಂದಷ್ಟು ಅಂಧಾಭಿಮಾನಿಗಳಿದಾವೆ, ಅವ್ರು ಮಾಡೋ ಪೆಕರ್ ಕೆಲಸಗಳು. ನಾನು ಈಗಲೂ ಹೇಳೋದೇನು ಗೊತ್ತಾ ಸರ್, ನೀವು ಸಾಧ್ಯವಾರ ಸರ್ ಒಂದ್ಸಲ ಇನಿಷಿಯೇಟಿವ್ ತಗೊಳ್ಳಿ. ಒಂದು 2,000-2,500 ಗ್ರೂಪ್ ಇದೆಯಂತೆ, ಬಹಳ ಮಾಡ್ಬಾರ್ದು, ಎಲ್ಲರದು ಲಿಸ್ಟ್ ಆಗಬಿಟ್ಟಾರೆ ಸರ್. ಬೇಡ ಸರ್, ಇನ್ನು ಸೆನ್ಗೆ ಹೋಗಿದ್ದಾಗಿದೆ ಇವತ್ತು ಸರ್. ನನ್ಗೇನ್ ಗೊತ್ತಾ ಸರ್, ನನ್ನ ಯಾರು ಟಚ್ ಮಾಡಬಾರ್ದು ಸರ್. ನಾನು 0ಇಂದ ಬಂದಿರಿ ಸರ್. ಹೋದ್ರೆ ವಾಪಸ್ ಊರಲ್ಲೋ ಕುರಿ ಮೇಯಿಸ್ತೀನಿ, ನಂದೇ ಕುರಿಗಳಿದೆ ಸರ್. ನಾನು ಈಗಲೂ ಕುರಿ ಮೇಯಿಸ್ಕೊಂಡು ರಾಜನಾಗಿರ್ತೀನಿ ಸರ್. ಇದು ಎಕ್ಸ್ಟ್ರೀಮ್ ಆದಾಗ ನಾವು ತಡೆಯಕ್ಕಾಗಲ್ಲ. 2 ಸಲ ಓದ್ಸಲನೇ ಆಕ್ಚುಲಿ ಕೈ ಮಾಡಿದ ವಿಡಿಯೋ ಇದೆ ಸರ್. ಸರ್ ಎಲ್ಲ ಅದೆಲ್ಲ ಬಿಡಿ ಸರ್, ಓದ್ಸಲ ಗಲಾಟೆ ಮಾಡಿದ ವಿಡಿಯೋ ಇದೆ ಸರ್. ನಿನ್ನೆ ಕೈ ಬಿಲಾಸಿದ್ರು, ಮೊನ್ನೆ ಹಲ್ಲೆ ಅಲ್ಲ, ಲಾಸ್ಟ್ ಟೈಮು ಹಲ್ಲೆ ಆಗಿತ್ತು. ಆ ವಿಡಿಯೋ ಇದೆ. ಆ ವಿಡಿಯೋ ಅಕಸ್ಮಾತ್ ಅವಾಗ ಬಂದಿರೆ ಮೆಡಿಕಲ್ ಬೇಲ್ ಸಮಯದಲ್ಲಿ ಇನ್ನೂ ದೊಡ್ಡ ಇಶ್ಯೂ ಆಗ್ತಾ ಇದೆ ಸರ್. ಬಹಳಷ್ಟು ಜನ ತಿಳಿದವರು, ದರ್ಶನ್ ಸರ್ ಆಪ್ತದವರು ಕೂಡ ನನ್ನೂ ಕೂಡ ಕರೆಸಿ ಕೇಳಿದ್ರು, ವಿಡಿಯೋ ತೋರಿಸ್ತೀನಿ. ನೋಡಿದ ತಕ್ಷಣ ಪ್ರಥಮ ಈ ಸಮಯದಲ್ಲಿ ಈ ವಿಡಿಯೋ ನಿಮ್ಮ ಮಾಧ್ಯಮಕ್ಕೆ ಕೊಟ್ರೆ ಇಶ್ಯೂ ಆಗ, ನಾನು ಅದಕ್ಕೆ ಬೇಡ ಸರ್, ನನಗೂ ಅವ್ರ ಮೇಲೆ ಯಾವ ಅಸಮಾಧಾನವೂ ಇಲ್ಲ ಸರ್. ಆಗಲ್ಲ ಸರ್, ತೋರ್ಸಲ್ಲ ಅಂದ್ಮೇಲೆ ತೋರ್ಸಲ್ಲ ಸರ್. ಯಾಕೆಂದ್ರೆ ನನ್ನ ಉದ್ದೇಶ ಏನಂದ್ರೆ ಯಾರಿಗೋ ಡಿಫೇಮ್ ಮಾಡಕ್ ನಾನು ಇಲ್ಲ ಸರ್. ನನ್ನ ಉದ್ದೇಶ ಇರೋದಷ್ಟೇ, ಆ ಫ್ಯಾನ್ಸ್ಗಳಂದವರು ಒಂದಷ್ಟು ಫೇಕ್ ಫ್ಯಾನ್ಸ್ಗಳು ಸುಮ್ಮನೆ ಇರಬೇಕು ಅಷ್ಟೇ. ನಾವು ಯಾರಿಗೋ ಈಗ ತೋರ್ಸು ಮತ್ತೆ ಅವ್ರು ನಾವು ಮರ್ಯಾದೆ ಕಳೆದಂಗೆ. ಇದು ಒಂದ್ಸಲ ಅಲ್ಲ, ಅವ್ರು ನೋಡ್ದೇನೆ ಹಿಂಗೆ ಕರ್ಸ್ಕೊಂಡು DCP ಇಲ್ಲಿ ಕಳಿಸ್ಕೊಡ್ಲ ಸರ್. ನೋಡಿ ಅದ್ರ ತೀವ್ರತೆ ನೋಡಿ ಡಿಸೈಡ್ ಮಾಡಿದ್ದಾರೆ ಸರ್. ಹೂ ಆಮ್ ಐ ಟು ಡಿಸೈಡ್? ಇದು ನಾನು ಯಾರು ಹೇಳಕ್ಕಾಗಲ್ಲ ಸರ್. ಯಾಕೆಂದ್ರೆ ಹೋಟೆಲ್ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ವಿಡಿಯೋ ಅಂತೂ ಇದೆ ಬಿಡಿ ಸರ್. ಯಾಕೆ ಮತ್ತೆ ಹೇಳಕ್ಕಾಗಲ್ಲ ಅಂದ್ರೆ ಅಲ್ಲಿ ಊಟ ಮಾಡ್ಕೊಂಡು